प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। वन्दे तम् सच्चिदानन्दम् यतिवर्यम् महामतिम् वेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। ತತ್ವಜಿಜ್ಞಾಸು ಸಾಧಕರು, ಮೋಕ್ಷೇಚ್ಛು ಸಾಧಕರು, ಭಗವದ್ಭಕ್ತರು, ಸದ್ಗುರು ಭಕ್ತರು, ಮೇಲಾಗಿ ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು, ಮಾರ್ಗಶೀರ್ಷ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ, ವಾರ ಗುರುವಾರ, 2024ನೇ ಇಸವಿ ಡಿಸೆಂಬರ್ ಮಾಹೆಯಲ್ಲಿ 26ನೇ ತಾರೀಖಿನ ಗುರುವಾರದ ಶುಭೋದಯವನ್ನು, ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಸುಗಮ ವ್ಯಾಖ್ಯಾನದ ಪ್ರಸ್ತಾವನಂ ಪೀಠಿಕಾ ಭಾಗವನ್ನ ನೋಡೋಣ. ಸರ್ವಾತ್ಮಾ ಸರ್ವದ್ರವ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಅತಯೇವ ಪರಮಾರ್ಥವಸ್ತುಭೂತಃ ಪರಮಾತ್ಮ ನ ಪ್ರಪಂಚಸ್ಯ ಕೇನಚಿದಪಿ ಧರ್ಮೇಣ ಕದಾಚಿದಪಿ ಕಥಂಚಿದಪಿ ಸಂಪೃಚ್ಯತೆ ಸಂಪರ್ಕೋ ನಾಸ್ತಿ. ಏನು ವಾಕ್ಯ ಬರೀತಾರೆ ಸ್ವಾಮಿ ಗುರುಗಳು? ಅತಯೇವ, ಆದ್ದರಿಂದಲೇ, ಅತಃ ಆದ್ದರಿಂದ,
ಅತಯೇವ ಅಂದರೆ ಎರಡು ಪದಾರ್ಥಗಳು ನಿಜವಾಗಿ ಇಲ್ಲದಿರುವುದರಿಂದಲೇ ಪರಮಾರ್ಥ ವಸ್ತುಭೂತ ಪರಮಾತ್ಮ ಪ್ರತ್ಯಗಾತ್ಮ ಪರಂ ಬ್ರಹ್ಮ. ಪರಮಾರ್ಥ ವಸ್ತುಭೂತ ಪರಮಾರ್ಥ ನಿಜವಾಗಿಯೂ ವಸ್ತುಭೂತ ವಸತೀತಿ ವಸ್ತು ಇರುವಂಥ ನಿಜವಾಗಿ ಇರುವಂಥ ಸತ್ಯವಾಗಿ ಇರುವಂಥ ತತ್ವ ಪರಮಾತ್ಮ ಏಕ ಏವ ಏಕೋ ದೇವ ಸರ್ವಭೂತೇಷು ಗೂಢ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಎಂಥ ವಾಕ್ಯ ಇದೆ ಸ್ವಾಮಿ. ಅಶರೀರಂ ಶರೀರೇಷು ಅನವಸ್ಥೇಷ್ವಸ್ಥಿತಂ ಮಹಾಂತಂ ವಿಭವಾತ್ಮಾನಂ ಮತ್ವಾ ಧೀರಃ ನ ಶೋಚತಿ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತಿ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ. ಇದೆಲ್ಲ ವೇದಾಂತ ಸಂದೇಶ. ಇದನ್ನ ಅರ್ಥ ಮಾಡಿಕೊಂಡವನೇ ಬ್ರಹ್ಮಜ್ಞಾನಿ. ಇದೇನ್ ಪವಾಡ ವಿದ್ಯೆಯಲ್ಲ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಇದನ್ನು ಪಾಠ ಮಾಡುವ ಮಾತು ಹೇಳಿದರು. ನೋಡಪ್ಪ ಮಗು, ಅದ್ವೈತಾತ್ಮಜ್ಞಾನ ಈಸ್ ನಾಟ್ ಎನ್ ಅಕಲ್ಟ್ ಸೈನ್ಸ್. ಇದೊಂದು ರಹಸ್ಯ ವಿದ್ಯೆಯಲ್ಲ, ಗೋಪ್ಯ ವಿದ್ಯೆಯಲ್ಲ, ಪವಾಡ ವಿದ್ಯೆಯೂ ಅಲ್ಲ. ದಿಸ್ ಈಸ್ ದ ನ್ಯಾಚುರಲ್ ಸೈನ್ಸ್, ಸಹಜವಾಗಿರುವ ತಿಳುವಳಿಕೆ. ಆದರೆ ಇದು ಯಾಕೆ ಅರ್ಥವಾಗಿಲ್ಲ? ಅಧ್ಯಾಸದಿಂದ. ಅದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶ ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಎಲೆ ಮಾನವರೇ, ಎಲೆ ದೇವತೆಗಳೇ, ಎಲೆ ರಾಕ್ಷಸರೇ, ಎಲೆ ಪ್ರಾಣಿಗಳೇ, ಪಶು ಪಕ್ಷಿಗಳೇ, ಗಂಧರ್ವರು, ಸಿದ್ಧರು, ಯಕ್ಷರು, ಪಿತೃಗಳು, ಈ ದೇವತೆಗಳೇ, ನಿಮ್ಮೆಲ್ಲರ ದುಃಖಗಳಿಗೆ ಕರ್ತೃತ್ವ ಭೋಕ್ತೃತ್ವವೇ ಕಾರಣ. ಕರ್ತೃತ್ವ ಭೋಕ್ತೃತ್ವಗಳಿಗೆ ಅಧ್ಯಾಸವೇ ಕಾರಣ. ನೀವು ಅಧ್ಯಾಸವನ್ನ ಕಳೆದುಕೊಳ್ಳಿ. ಅಧ್ಯಾಸದಿಂದ ಮುಕ್ತರಾಗಿ ಅಧ್ಯಾಸವನ್ನು ಭಾಗ ಮಾಡಿಕೊಳ್ಳಿ. ಅನಂತರ ದುಃಖವನ್ನ ತೋರಿಸಿ ಅಂತ ಕೇಳ್ತಾರೆ. ನೋಡಿದ್ರ, ನೀವು ಒಳ್ಳೆ ವ್ಯಾಯಾಮವನ್ನ ಮಾಡುತ್ತಾ ಹಿತಮಿತವಾಗಿ ಚಲನವಲನಗಳನ್ನು ಮಾಡುತ್ತಾ ಯುಕ್ತಾಹಾರ ವಿಹಾರರಾಗಿರಿ, ರೋಗ ತೋರಿಸಿ. ಇವತ್ತೇನಾಗಿದೆ? ಎಲ್ಲಾರ್ಗೂ ಸಿಕ್ಕಾಪಟ್ಟೆ ರೋಗ ರೋಗ ರೋಗ, ಹುಟ್ಟುವ ಮಗುವಿಗೆ ರೋಗ. ಹಾಗೇನಾಗಿದೆ? ಅಧ್ಯಾಸವೆಂಬ ದೊಡ್ಡ ಶತ್ರುವನ್ನ ಪತ್ತೆ ಮಾಡಿದ್ದಾರೆ ಶಂಕರಾಚಾರ್ಯರು. ಯಾರು ಹೇಳಿಲ್ಲ. ಇಡೀ ಪ್ರಪಂಚದಲ್ಲಿರುವ ಯಾವ ಗುರುಗಳು ಕೂಡ ಮಾನವರ ಎಲ್ಲ ದುಃಖಗಳಿಗೂ ಅನರ್ಥಗಳಿಗೂ ತಾಪತ್ರಯಗಳಿಗೂ ಮೂಲಭೂತವಾದ ದೊಡ್ಡ ಶತ್ರು ಅಧ್ಯಾಸ ಎನ್ನುವುದನ್ನ ಮೊಟ್ಟ ಮೊದಲಿಗೆ ಉಪದೇಶ ಮಾಡಿದ ನಿಜವಾದ ಜಗದ್ಗುರುಗಳೆಂದರೆ ಶಂಕರಾಚಾರ್ಯರು. ಯಾರು ಇವತ್ತು ಯಾರು ಹೇಳ್ತಾ ಇಲ್ಲ. ಎಲ್ಲರೂ ಹೇಳ್ತಾ, ಏನ್ ತಾಪತ್ರೆ ಇದಪ್ಪ ನಿಮಗೆ ಸ್ವಾಮಿ, ನಮ್ಮ ಮಗಳಿಗೆ ಮದುವೆಯಾಗಿಲ್ಲ, ಗಂಡು ಬೇಕು, ಇಂಥ ಪೂಜೆ ಮಾಡೋ. ನಿಮ್ಗೇನಪ್ಪ, ಮನೆ ಕಟ್ತಾ ಇದ್ದೀವಿ ಸ್ವಾಮಿ, ದುಡ್ಡು ಸಿಕ್ಕಿಲ್ಲ, ಇಂಥ ಪೂಜೆ ಮಾಡು. ನಿಮ್ಗೇನಪ್ಪ, ನನ್ಗೆ ಆರೋಗ್ಯವಿಲ್ಲ ಸ್ವಾಮಿ, ಇಂಥ ಪೂಜೆ ಮಾಡು. ಎಲ್ಲವನ್ನು ಪೂಜೆ ಮಾಡಿಸ್ತಾ, ಜಪ ಮಾಡಿಸ್ತಾ, ಹೋಮ ಹವನಾದಿಗಳನ್ನ ಮಾಡಿಸುತ್ತಾ ಈ ಮಾನವರನ್ನ ಎಲ್ಲ ಗುರುಗಳು ಕೂಡ ಸ್ವರ್ಗಕ್ಕೆ ಒಯ್ತಾ ಇದ್ದಾರೆ. ಸ್ವರ್ಗ ಲೋಕಕ್ಕೆ ಹೋಗು,
ಯಾಕೆ? ಅದು ಸಾಯುತ್ತೆ. ಸ್ವರ್ಗಲೋಕದ ಸುಖ ಇದೆಯಾ? ಅಸುರ್ಯ ನಾಮತೆ ಲೋಕ ಅಂಧೇನ ತಮಸಾವೃತ. ಈ ಜಗತ್ತಿನಲ್ಲಿ ಗುರುಗಳು ಅನೇಕ. ನಿಜವಾದ ಜಗದ್ಗುರು ಎಂದರೆ ಅನನ್ಯತೆಯಿಂದ ಬೋಧಿಸುತ್ತಾ ಆ ಸಮಕಾಲದಲ್ಲಿಯೇ ಕೇಳುವವನ ಅಂತಃಕರಣದಲ್ಲಿ ಹಾಗೂ ಅನುಭವದಲ್ಲಿ ವೇದಾಂತ ಸಂದೇಶಗಳಲ್ಲಿ ನೆಲೆ ನಿಲ್ಲಿಸಿ ಆತ್ಯಂತಿಕ ತೃಪ್ತಿ, ಶಾಂತಿ, ಸಮಾಧಾನಗಳನ್ನು ಕೊಡುವವ. ಇದೇ ನಿಜವಾದ ವೇದಾಂತ ಸಂಪ್ರದಾಯ. ಸೂಪರ್ ಇಂಪೊಸಿಷನ್ ಅಂಡ್ ಇಮಿಡಿಯೇಟ್ ನೆಗೇಷನ್. ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ತತ್ವಜ್ಞೈಃ ಕಲ್ಪಿತಃ ಕ್ರಮಃ ಎಂದಿದ್ದಾರೆ. ಶ್ರೀಕೃಷ್ಣನು 13ನೇ ಅಧ್ಯಾಯದಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾ ಸದುಚ್ಯತೆ. ಮೋಕ್ಷವೆಂದರೆ ಸ್ವಾತ್ಮನ್ಯವಸ್ಥಾನಮೇವ ಮೋಕ್ಷ. ಯಾವಾಗ ಅಂದರೆ ಸತ್ತ ಮೇಲಲ್ಲ, ಇಲ್ಲಿಯೇ. ತಿಳಿದಿರಲಿ ತಿಳಿಯದಿರಲಿ ನಾವೆಲ್ಲರೂ ಬ್ರಹ್ಮಸ್ವರೂಪರೇ, ಪರಿಪೂರ್ಣರೇ ಯಾವಾಗಲೂ. ಆದ್ದರಿಂದ ಏಳಿ, ಎಚ್ಚರಗೊಳ್ಳಿ, ಸದ್ಗುರುವಿನ ಬಳಿ ಸಾರಿರಿ. ತತ್ ತ್ವಂ ಅಸಿ ಎಂಬ ಶ್ರುತಿವಾಕ್ಯವನ್ನು ವಿಚಾರ ಮಾಡಿರಿ ಎನ್ನುತ್ತಾರೆ ಶ್ರೀ ಶ್ರೀಗಳು. ಶಂಕರರು ಸಹ ನಹಿ ಆತ್ಮಾನಾಮ ಕಸ್ಯಚಿತ್ ಕದಾಚಿತ್ ಅಪ್ರಸಿದ್ಧ ಪ್ರಾಪ್ಯ ಹೇಯ ಉಪಾದೇಯೋ ವಾ ಎಂದಿದ್ದಾರೆ. ಅಂದರೆ ತನಗೆ ತಾನು ಯಾರಿಗೂ ಎಂದಿಗೂ ಹೊಸಬನಲ್ಲ, ಪಡೆಯಬೇಕಾಗಿಲ್ಲ ಅಥವಾ ತೆಗೆದುಹಾಕಲಾಗುವುದಿಲ್ಲವಷ್ಟೇ. ಈಗ ನಿಜವಾದ ಗುರುಗಳ ವಿಚಾರ ಮಾಡೋಣ. ನೆಲ ನುಳಿತೋ ಮಂದಿ. ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿಪ್ಪುದು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿಪ್ಪುದು. ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ ಮಳೆಯದಂತೆ ಮಾಡಿಕೊಟ್ಟ ಗುರುವದೋರ್ವನು. ನೆಲೆನೊಳೆನಿತೋ ಮಂದಿ ವೇದ ಮಂತ್ರ ತಂತ್ರ ಯೋಗ ಪಾರವಶ್ಯವೆಂದು. ವೇದ ಮಂತ್ರ ತಂತ್ರ ಯೋಗ ಪಾರವಶ್ಯವೆಂದು ಮಂಕುಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ವೇದ ಮಂತ್ರ ತಂತ್ರ ಯೋಗ ಪರವಶವೆಂದು ಮಂಕುಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ಬೋಧೆಯಿಂದ ಲಳಿದ ಮೋಹ ಬಾಧೆ ಮತ್ತೆ ಸುಳಿಯದಿಂದು. ಬೋಧೆಯಿಂದ ಲಳಿದ ಮೋಹ ಬಾಧೆ ಮತ್ತೆ ಸುಳಿಯದೆಂದು
ಸಾಧನೆಯ ತೋರಿಕೊಟ್ಟ ಸದೆಯನ್ನೋರ್ವನು. ಬೋಧೆಯಿಂದ ಲಳಿತ ಮೋಹ ಬಾಧೆ ಮತ್ತೆ ಸುಳಿಯದೆಂದು ಸಾಧನೆಯ ತೋರಿಕೊಟ್ಟ ಸದೆಯನ್ನೋರ್ವನು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿಪ್ಪುದು. ನೆಲೆನೊಳೆನಿತೋ ಮಂದಿ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ, ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹರೆನಿತ ಗುರುಗಳು. ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹರೆನಿತ ಗುರುಗಳು. ತತ್ವಮಸಿ ಎನ್ನೀಪ ವಾಕ್ಯದುತ್ತಮಾನುಭವವ ತೋರಿಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವನೋರ್ವನು. ತತ್ವಮಸಿ ಎನ್ನೀಪ ವಾಕ್ಯದುತ್ತಮಾನುಭವವ ತೋರಿಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವನೋರ್ವನು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿಪ್ಪುದು. ನೆಲೆನೊಳೆನಿತೋ ಮಂದಿ ಪಾದ ಪೂಜೆ ಭಿಕ್ಷವೆಂದು ಹೊದ ಮನೆಯೊಳೆಲ್ಲ ಕಾಡಿ. ಪಾದ ಪೂಜೆ ಭಿಕ್ಷವೆಂದು ಹೊದ ಮನೆಯೊಳೆಲ್ಲ ಕಾಡಿ ಬಿದಿವರಿವ ಯತಿಗಳೆನಿ ಬರಿಹರು ಕಾಣೆನು. ಪಾದ ಪೂಜೆ ಭಿಕ್ಷವೆಂದು ಹೊದ ಮನೆಯೊಳೆಲ್ಲ ಕಾಡಿ ಬಿದಿವರಿವ ಯತಿಗಳೆನಿ ಬರಿಹರು ಕಾಣೆನು. ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ. ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ ಹಾದಿಯೆಂದು ತೋರಿಕೊಟ್ಟ ಸಾಧುವೋರ್ವನು. ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ ಹಾದಿಯೆಂದು ತೋರಿಕೊಟ್ಟ ಸಾಧುವೋರ್ವನು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿಪ್ಪುದು. ನೆಲೆನೊಳೆನಿತೋ ಮಂದಿ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು. ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು. ನಾಯಿಯಂತೆ ನಾನು ನೀನು ಎಂದು ಬೊಗಳುವರು. ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು. ನಾಯಿಯಂತೆ ನಾನು ನೀನು ಎಂದು ಬೊಗಳುವರು. ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ. ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ. ಜಿಯ ಶಂಕರಾಖ್ಯ ಮೌನಿ ನೀನದೋರ್ವನೇ.
ಮುಖ್ಯ ಮೌನಿ ನೀನದೋರ್ವನೇ ನೆಲೆನುಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ ಮೊಳೆಯದಂತೆ ಮಾಡಿಕೊಟ್ಟ ಗುರುವದೋರ್ವನು ನೆಲೆನುಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ನೆಲೆನುಳೆನಿತೋ ಮಂದಿ ಸ್ವರ್ಗಲೋಕಕ್ಕೆ ಹೋದರು ಅಲ್ಲಿ ಮೋಕ್ಷವಿಲ್ಲ, ವೈಕುಂಠ ಲೋಕಕ್ಕೆ ಹೋದ್ರು ಜಾರ್ ಬಿಡ್ಬೇಕು. ಅಷ್ಟೇ ಯಾಕೆ ಆ ಬ್ರಹ್ಮಭುವನ ಲೋಕ ಹಬ್ಬ ಬ್ರಹ್ಮಲೋಕಕ್ಕೆ ಹೋದರು ರಿಟರ್ನಿಂಗ್ ಗ್ಯಾರಂಟಿ. ಹೋಗುವುದು ಬೇಡ, ಆತ್ಮನ ಅರ್ಥ ಮಾಡ್ಕೊ. ಅದಕ್ಕೇನದು ವಸ್ತುತಂತ್ರಂ ಜ್ಞಾನಂ. ವಸ್ತುತಂತ್ರ ಜ್ಞಾನ ವಿಚಾರವನ್ನ ಮಾಡಪ್ಪ. ನೀನು ಮನುಷ್ಯ, ನೀನು ಪಶುವಲ್ಲ, ನೀನು ಎತ್ತು ಹಸು ಕುದುರೆ ಆನೆ ಅಲ್ಲ, ಮನುಷ್ಯ ನೀನು. ನಿನಗಾಗಿ ವೇದಾಂತ ಶಾಸ್ತ್ರ ಹೊರಟಿದ್ಯಪ್ಪ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ನನಗೆ ರೋಮಾಂಚನವಾಗುತ್ತೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದ ಪ್ರಾರಂಭದಲ್ಲಿ ಎಂತ ಅಮೃತವನ್ನು ಕೊಟ್ಟಿದ್ದಾರೆ ಸ್ವಾಮಿ. ಎಲ್ಲ ಮಾನವರಿಗೂ ಜ್ಞಾನಾಮೃತ ಭೋಜನವನ್ನ ಮಾಡಿಸಿರುವಂತಹ ಮಹಾತ್ಮರು ಜಗದ್ಗುರು ಶಂಕರಾಚಾರ್ಯರು. ಅದನ್ನ 20ನೇ ಶತಮಾನದಲ್ಲಿ ಅವತಾರ ಮಾಡಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂಬ ಕನ್ನಡ ಶಂಕರರು, ಅಭಿನವ ಶಂಕರರು, 20ನೇ ಶತಮಾನದ ಶಂಕರರು ಕನ್ನಡ ಭಾಷೆಯಲ್ಲಿ ತರ್ಜುಮೆ ಮಾಡಿದ್ದಾರೆ. ನೋಡಿ, ಒಂದು ವಿಚಾರ ತಿಳ್ಕೋಬೇಕು ನಾವು. ಬ್ರಹ್ಮ ಸೂತ್ರ ಶಾಂಕರ ಭಾಷ್ಯ ವೇದಾಂತ ಎನ್ನುವಂಥ ಅದ್ಭುತವಾದಂತಹ ಆಕಾಶದಲ್ಲಿ ಧ್ರುವತಾರೆಯಂತೆ ಆಣಿ ಮುತ್ತಿನಂತೆ ಮೆರೆಯುತ್ತಿರುವಂತಹ ರತ್ನ. ಮಾನವರ ಉದ್ಧಾರಕ್ಕೆ ಅಧ್ಯಾಸವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಅಮೃತತ್ವ ರೂಪವಾಗಿರುವ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗಬೇಕಾದರೆ ಅವನಿಗೆ ಬೇಕಾದದ್ದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ತಿಳಿಸಿರುವಂತ ವಸ್ತು ತಂತ್ರಜ್ಞಾನ. ಅದನ್ನು ಬರೆದು ಬಿಟ್ಟರು ಶಂಕರಾಚಾರ್ಯರು. ಯಾವಾಗ? 12 ಶತಮಾನಗಳ ಹಿಂದೆ. ಅದು ಒಳ್ಳೆ ಗಂಭೀರವಾದ ಶಾಸ್ತ್ರಬದ್ಧವಾದ ತರ್ಕ ಮೀಮಾಂಸಾ ವ್ಯಾಕರಣದಿಂದ ಬಂಧನವಾಗಿರುವಂತ ವೇದಾಂತ ಶಾಸ್ತ್ರ ಗ್ರಂಥ. ಯಾರಿಗೆ ಅರ್ಥವಾಗುತ್ತೆ? ಪಂಡಿತೋತ್ತಮರಿಗೆ ಮಾತ್ರ ಅರ್ಥವಾಗುತ್ತೆ. ಯಾವ ಪಂಡಿತರಿಗೂ ಬ್ರಹ್ಮಜ್ಞಾನವೂ ಬೇಡ, ಮೋಕ್ಷವೂ ಬೇಡ. ಪಂಡಿತರಿಗೆ ಬೇಕಾದದ್ದು ಚರ್ಚೆ, ವಾದ ವಿವಾದ, ಶಾಲು, ಚಿನ್ನ, ಬೆಳ್ಳಿ, ಉಂಗುರ, ಸಂಭಾವನೆ. ಬ್ರಹ್ಮಸೂತ್ರ ಭಾಷ್ಯವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಯಾರಿಗಾಗಿ ಬರೆದಿದ್ದಾರೆ? ಮುಮುಕ್ಷು ಜನಗಳಿಗೆ. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ತಾರ್ಥ ಫಲ ಭೋಗ ವಿರಾಗ, ಶಮದ ಮಾಧ್ಯ ಸಾಧನ ಸಂಪತ್ತು, ಮುಮುಕ್ಷುತ್ವ, ಇಂಥವರಿಗೋಸ್ಕರ ಬರೆದಿದ್ದಾರೆ. ಅದು ದುರದೃಷ್ಟವಶಾತ್ ಸಂಸ್ಕೃತ ಬಾರದಿರುವ ಕನ್ನಡ ಜನತೆ ಅಮೃತ ಸಿಗ್ತಾ ಇತ್ತಿಲ್ಲ. ಇದನ್ನ ಕಂಡು ನನ್ನ ಪರಮ ಪೂಜ್ಯ ಹೆಮ್ಮೆಯ ಸದ್ಗುರುಗಳಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅತ್ಯಂತ ಸುಂದರವಾಗಿರುವ, ಅತ್ಯಂತ ಸರಳವಾಗಿರುವ ಕಸ್ತೂರಿ ಕನ್ನಡ ಭಾಷೆಗೆ ಅನುವಾದ ಮಾಡಿದ್ದಾರೆ. ಬರೀ ಅನುವಾದವಲ್ಲ, ಅಬ್ಬಬ್ಬಬ್ಬಬ್ಬ, ಆ ಬ್ರಹ್ಮಸೂತ್ರ ಭಾಷೆ ಗ್ರಂಥವನ್ನ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿರುವಂತಹ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಇಡೀ ಭೂಲೋಕದಲ್ಲಿರುವ ಎಲ್ಲ ಮುಮುಕ್ಷ ಸಾಧಕರು ಕೂಡ ಕೃತಜ್ಞತಾ ನಮಸ್ಕಾರ ಹಾಕಿ.
ಏನ್ ಕೆಲಸ ಮಾಡಿದ್ದಾರೆ ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು? ಯಾರು ಒಬ್ಬರು ಶಂಕರರು ಸಂಸ್ಕೃತ ಭಾಷೆಯಲ್ಲಿ, ಅನಂತರ ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕನ್ನಡ ಭಾಷೆಯಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ತರ್ಜುಮೆ ಮಾಡಿ ಎಡಿಟ್ ಮಾಡಿ ಪ್ರಿಂಟ್ ಮಾಡಿಸಿದ್ದಾರೆ ಅಂದ್ರೆ ನಭೂತೋನ ಭವಿಷ್ಯತ್. 2 ವಾಲ್ಯೂಮ್ ಇದೆ. ಒಂದು 1100 ಪುಟ ಇರಬಹುದು, ಇನ್ನು 1200 ಪುಟ ಇರಬಹುದು. ಸುಮಾರು 2300 ಪುಟಗಳ ಉದ್ಗ್ರಂಥ. ಅದೇನು ಕಥೆ ಕಾದಂಬರಿ ಗ್ರಂಥವಲ್ಲ, ರಾಮಾಯಣ ಭಾರತ ಕಥೆಯಲ್ಲ, ತತ್ವ ಗ್ರಂಥ. ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯಾತ್ ಈಕ್ಷತೇರ್ನ ಶಬ್ದಂ. ಈ ಸೂತ್ರಗಳಿಗೆ ಭಗವತ್ಪಾದ ಶಂಕರರ ಅಚ್ಚುಕಟ್ಟಾದ ಗಾಂಭೀರ್ಯಯುಕ್ತವಾದಂತಹ ಭಾಷ್ಯ. ಅದನ್ನು ಕನ್ನಡಕ್ಕೆ ಮಾಡಿದ್ದ ಸಾಕು. ಅದು ಒಂದಕ್ಕೆ ಇಡೀ ಭೂಮಂಡಲದಲ್ಲಿರುವ ಎಲ್ಲ ಮುಮುಕ್ಷ ಜನಗಳು ಕೂಡ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಕೃತಜ್ಞತಾ ಪೂರ್ವಕವಾಗಿ ಪ್ರಣಾಮ ಮಾಡಬೇಕು. ಅಂಥ ಗ್ರಂಥ. ಆದರೆ ದುರದೃಷ್ಟ, ಗುರುಗಳಿಗೆ ಅಂಥ ಸನ್ಮಾನವಾಗಲಿಲ್ಲ, ಅಂಥ ಪ್ರಚಾರ ಸಿಕ್ಕಲಿಲ್ಲ. ಬೇಡ ಅವರಿಗೆ. ಏನು ಸುಬ್ರಾಯ ಶರ್ಮಾಜಿಯವರು ಉಪನ್ಯಾಸಗಳ ಮಧ್ಯೆ ಮಧ್ಯೆ ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ಗುರುಗಳ ಕಾಂಟ್ರಿಬ್ಯೂಷನ್, ನಿಜವಾದ ಕಾಣಿಕೆ ಏನು ಎನ್ನುವುದನ್ನು ಹೇಳ್ತಾ ಬರ್ತಾ ಇರುವುದರಿಂದ ನನ್ನ ಅಭಿಪ್ರಾಯ ಸ್ವಲ್ಪ ಮಟ್ಟಿಗೆ ಜನಗಳಿಗೆ ಓಹೋ ಹೊಳೆ ನರಸೀಪುರದ ಸ್ವಾಮಿಗಳು ಅಷ್ಟು ದೊಡ್ಡವರ ಅಂತವಂತ ಗೌರವ ಬರ್ತಾ ಇದೆ. ನಾನು ಗುರುಗಳ ಶಿಷ್ಯನಾಗಿ ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ವಿಚಾರವನ್ನು ತಿಳಿಸ್ತಾ ಬರ್ತಾ ಇದ್ದೇನೆ. ಸಾಕು. ಅತಯೇವ, ಹೀಗಿರುವುದರಿಂದಲೇ ಪರಮಾರ್ಥ ವಸ್ತುಭೂತಃ ಪರಮಾತ್ಮ, ಪರಮಾತ್ಮ ಪ್ರತ್ಯಗಾತ್ಮ, ಆತ್ಮ ಸಾಕ್ಷಿ, ದೇವ ಎಲ್ಲ ಭಗವನ್ ಎಲ್ಲ ಒಂದೇ. ಪರಮಾತ್ಮನು, ಭಗವಂತನು, ದೇವನು, ಪ್ರತ್ಯಗಾತ್ಮನು ಇವನು ಪರಮಾರ್ಥ ವಸ್ತುಭೂತ, ನಿಜವಾಗಿರುವಂತವನು ಒಬ್ಬನೇ. ಈ ಪ್ರಪಂಚವೆಲ್ಲ ಜೊಳ್ಳು ಜೊಳ್ಳು ಜೊಳ್ಳು, ಸಮುದ್ರವೂ ಜೊಳ್ಳು, ಆಕಾಶವೂ ಜೊಳ್ಳು, ಎಲ್ಲವೂ ಕೂಡ ಅವಿದ್ಯಾಕಲ್ಪಿತವಾಗಿ ತೋರುತ್ತಿರುವಂತಹ ಜೊಳ್ಳು ಪದಾರ್ಥ. ಏನು ಆಶ್ಚರ್ಯ ಇದು! ಎಲ್ಲ ಜನಗಳ ಪ್ರಮಾಣಗಳಿಗೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ಕಾಣುತ್ತಿರುವಂತಹ ಪ್ರಪಂಚವನ್ನ ಜೊಳ್ಳು ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ಅರ್ಥದಲ್ಲಿ? ಎಲ್ಲವೂ ಕಾರ್ಯ, ಎಲ್ಲವೂ ಅವಿದ್ಯಾ ಕಲ್ಪಿತ, ಎಲ್ಲವೂ ಬದಲಾವಣೆ ಆಗ್ತಾ ಇದೆ. ಯಾವುದೊಂದು ಸತ್ಯವಲ್ಲ. ಒಂದು ಉದಾಹರಣೆ ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೇನೆ. ಸಿನಿಮಾ ಇದೆ, ದೊಡ್ಡ ಪರದೆ, 40x50 1000 ಜನ ನೋಡ್ತಾ ಕೂತ್ಕೊಂಡಿದ್ದಾರೆ. 40 ಅಡಿ ಉದ್ದ, 50 ಅಡಿ ಆಗಲ್ಲ, ದೊಡ್ಡ ಸಿನಿಮಾ ಥಿಯೇಟರ್. ಅಲ್ಲಿ ಏನೇ ಆಕಾಶ ತೋರ್ತಾ ಇದೆ, ಸತ್ಯವ? ಸಮುದ್ರ ತೋರ್ತಾ ಇದೆ, ಸತ್ಯವ? ಸೂರ್ಯ ಭಗವಂತ ತೋರ್ತಾ ಇದ್ದಾನೆ, ಸತ್ಯವ? ಬ್ರಹ್ಮಲೋಕವನ್ನು ತೋರಿಸ್ತಾ ಇದ್ದಾರೆ, ಸತ್ಯವ? ದೇವಲೋಕದಲ್ಲಿ ದೇವೇಂದ್ರ ಸಭೆಯಲ್ಲಿ ಎಲ್ಲಾ ದೇವತೆಗಳು ಕೂತ್ಕೊಂಡಿದ್ದಾರೆ. ಶಚಿ ಸಮೇತನಾಗಿ ದೇವೇಂದ್ರ ಅಲ್ಲಿ ರಕ್ತ ಖಚಿತವಾದಂತ ಸಿಂಹಾಸನ ಕೂತ್ಕೊಂಡಿದ್ದಾನೆ. 1000 ಜನ ಬನಿಯಿದೆ, ಸತ್ಯವ? ಅದು ನಮ್ಗೆ ಅರ್ಥ ಆಗುತ್ತೆ. ಎಷ್ಟೇ ಸತ್ಯವಾಗಿರುವಂತ ಕಣ್ಣುಗಳಿಗೆ ತೋರುತ್ತಿದ್ದರೂ ಯಾವುದೊಂದು ಸತ್ಯವಲ್ಲ. ಆ ಸಿನಿಮಾ ಪರದೆ ಮೇಲೆ ತೋರುತ್ತಿರುವಂತ ಪುಟಾಣಿ ಜಿರ್ಲೆ, ಸಣ್ಣ ಇರುವೆ, ಒಂದು ಗೊಡ್ಡ, ಒಂದು ಸೊಳ್ಳೆಯಿಂದ ಪ್ರಾರಂಭ ಮಾಡಿಕೊಂಡು ದೊಡ್ಡ ಸಮುದ್ರ ಯಾವುದೂ ಇಲ್ಲ. ಅದರ್ಥ ಆಯ್ತಾ? ದಿಟ್ಟೋ ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಆತ್ಮೈವೇದಂ ಸರ್ವಂ, ಬ್ರಹ್ಮೈವೇದಂ ಸರ್ವಂ. ಈ ಆತ್ಮನ ಹೆಸರಾಯಿತು ಪರಮಾರ್ಥ ವಸ್ತುಭೂತ ಆತ್ಮ. ಇವನೇ ಪರಮಾತ್ಮ. ಪರಮಾತ್ಮ ಅಂದ್ರೆ ನಾವು ಗಾಡ್ ಅನ್ಬಿಡ್ತೇವೆ, ಆಲ್ಮೈಟಿ ಅಂತ ಅಲ್ಲ. ಪರಮ ಆತ್ಮ
ಪರಮ ನಿಜವಾಗಿರುವ ಪರಮ ಸತ್ಯವಾಗಿರುವ ಆತ್ಮ ಒಬ್ಬನೇ. ಏಕೋ ದೇವ. ಆಯ್ತಾ? ನ ಪ್ರಪಂಚಸ್ಯ, ಇಂಥ ಪರಮಾತ್ಮನು ಪ್ರಪಂಚಕ್ಕೆ ಯಾವ ರೀತಿ ಸಂಬಂಧಪಟ್ಟಿದ್ದಾನೆ ನೋಡಿ. ಆ ಸಿನಿಮಾ ಪರದೆ ಮೇಲೆ ತೋರುತ್ತಿರುವಂತಹ ಸಮುದ್ರಕ್ಕೂ ಅರಬ್ಬಿ ಸಮುದ್ರಕ್ಕೂ ಯಾವ ಸಂಬಂಧ? ಸಂಬಂಧವೇ ಇಲ್ಲ. ಅಲ್ಲಿ ತೋರುತ್ತಿರುವಂತಹ ಆಕಾಶಕ್ಕೂ ಇಲ್ಲಿ ಹೊರಗಡೆ ತೋರುತ್ತಿರುವಂತಹ ಆಕಾಶಕ್ಕೂ ಯಾವ ಸಂಬಂಧ? ಆ ಸಿನಿಮಾ ಪರದೆ ಮೇಲೆ ಏರೋಪ್ಲೇನ್ ಹೋಗ್ತಾ ಇದೆ, ಒಂದು 50 ಏರ್ಕ್ರಾಫ್ಟ್ ಎಲ್ಲ ಹಾರಾಡ್ತಾ ಇದೆ. ಆ ಏರ್ಕ್ರಾಫ್ಟ್ಗೂ ಇಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹರಿಯುತ್ತಿರುವಂತಹ ಏರ್ಪೋರ್ಟ್ ಏರ್ಕ್ರಾಫ್ಟ್ಗೂ ಏನ್ ಸಂಬಂಧ? ಸಂಬಂಧ ಎನ್ನಬೇಕಾದರೆ ಎರಡು ವಸ್ತುಗಳಿರ್ಬೇಕಲ್ವೇ? ದ್ವಯೋ ಸತ್ಯಭೂತಯೋ ವಸ್ತುನೋ ಪದಾರ್ಥಯೋ ಸಂಬಂಧ. ಎಲ್ಲಿ ಏಕಮೇವಾದ್ವಿತೀಯಂ ತತ್ವವಾಗಿದೆಯೋ ಅಲ್ಲಿ ಸಂಬಂಧವೇ ಇಲ್ಲ. ಇಂಥ ಪರಮಾರ್ಥ ವಸ್ತುಭೂತನಾಗಿರುವಂತಹ ಪರಮಾತ್ಮನು ನ ಪ್ರಪಂಚಸ್ಯ, ಈ ಪ್ರಪಂಚಕ್ಕೆ ನಚೇನಚಿದ್ವಿ ಧರ್ಮೇಣ, ಯಾವ ಧರ್ಮದಿಂದಲೂ ಸಂಬಂಧವುಳ್ಳವನಾಗಿಲ್ಲ, ಯಾವಾಗಲೂ ಸಂಬಂಧವಿಲ್ಲ, ಹೇಗೂ ಸಂಬಂಧವಿಲ್ಲ. ವಾಕ್ಯನು ನ ಕೇನಚಿದಪಿ ಧರ್ಮೇಣ ನ ಕದಾಚಿದಪಿ ನ ಕಥಂಚಿದಪಿ. ರಾಮ್ 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 ರಾಮ. ಇದಕ್ಕಿಂತ ಧೈರ್ಯವಾಗಿ ಸುಸ್ಪಷ್ಟವಾಗಿ ಯಾರು ಹೇಳಿ ಇದು ನೋಡಿ. ಅತ್ರ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿನಃ ಸ್ವಾನುಭವಂ ದರ್ಶಯಂತಿ. ಅವರಿಗೆ ಇಂಥ ಅನುಭವವಾಗದೆ ಹೋಗಿದ್ರೆ ಖಂಡಿತ ಅವರಿಗೆ ಸಾಧ್ಯವಿಲ್ಲ. ಒಬ್ಬ ಪಂಡಿತೋತ್ತಮನಿಂದ ಪ್ರಕಾಂಡ ವಿದ್ವಾಂಸನಿಂದ ಇಂಥ ಮಾತುಗಳು ಖಂಡಿತ ಹೊರಹೊಮ್ಮಲಾರವು. ಕೆಲವು ಮಾತುಗಳನ್ನ ನೋಡಿದಾಗ ಹಬ್ಬ ಅನ್ಸುತ್ತೆ ನಮಗೆ. ಅಂತ ಮಾತನಾಡಿರ್ಬೇಕಾದ್ರೆ ಅವನು ಬ್ರಹ್ಮಜ್ಞಾನಿ ಪುಂಗವನೇ ಆಗಿರ್ಬೇಕು. ನೋಡಿ, ಅಧ್ಯಾಸ ಭಾಷ್ಯದ ವಾಕ್ಯವನ್ನ ಮತ್ತ ಹೇಳ್ತಾ ಬಂದಿದ್ದೀನಿ, ಮತ್ತು ಹೇಳ್ತೇನೆ. ಒಂದು ವಾಕ್ಯ, ಕಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾಃ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಈ ಆತ್ಮಾನಾತ್ಮರ ಪರಸ್ಪರ ಅಧ್ಯಾಸವನ್ನ ಇಟ್ಟುಕೊಂಡೇ ಈ ಲೌಕಿಕ ವ್ಯವಹಾರ, ವೈದಿಕ ವ್ಯವಹಾರ, ಶಾಸ್ತ್ರ ವ್ಯವಹಾರ, ವಿಧಿ ಪ್ರತಿಷೇಧ ವ್ಯವಹಾರ, ದುಡ್ಡು ಕಾಸಿನ ವ್ಯವಹಾರ, ಗಂಡು ಹೆಣ್ಣಿನ ವ್ಯವಹಾರ, ಮದುವೆ ಮುಂಜಿ ವ್ಯವಹಾರ, ಹಣಕಾಸಿನ ವ್ಯವಹಾರ, ಈ ಲೋಕದ ಪರಲೋಕದ ವ್ಯವಹಾರ, ಸ್ವರ್ಗಲೋಕ, ವೈಕುಂಠ ಲೋಕ, ಬ್ರಹ್ಮಲೋಕ, ಪುನರ್ಜನ್ಮ ಲೋಕಾಂತರ, ಎಲ್ಲ ವ್ಯವಹಾರಗಳು ಅಧ್ಯಾಸದಿಂದಲೇ ನಡೆಯುತ್ತಿವೆ. ಅಧ್ಯಾಸವನ್ನ ವಸ್ತುತಂತ್ರ ವಿವೇಕ ಜ್ಞಾನದಿಂದ ಬಾಧ ಮಾಡಿಕೊಂಡರೆ ಯಾವ ವ್ಯವಹಾರವೂ ಇಲ್ಲ ಅಂದಿದ್ದಾರೆ. ಯಾರು? ನಮ್ಮ ಶಂಕರು. ಈ ಮಾತನ್ನಾಡಿರಬೇಕಾದರೆ ಅಲ್ಲ, ಈ ಮಾತನ್ನ ಬರೆದಿರಬೇಕಾದರೆ ಅಲ್ಲ, ಈ ಮಾತುಗಳನ್ನ ಅಧ್ಯಾಸ ಭಾಷ್ಯದಲ್ಲಿ ಕೆತ್ತಿರಬೇಕಾದರೆ ಆ ಮಹಾತ್ಮ ಬ್ರಹ್ಮಜ್ಞಾನಿಯಾಗಿರ್ಬೇಕು. Unless the author is a Brahmajnani, he cannot speak like this. Such words, such sentences cannot emerge from his mouth. ಹೌದಾ? ಇಷ್ಟು ಧೈರ್ಯವಾಗಿ ಈ ಮಾತುಗಳನ್ನ ಆಡಿರಬೇಕಾದರೆ ಆ ಮಹಾತ್ಮರು ಬ್ರಹ್ಮಜ್ಞಾನಿಗಳೇ ಆಗಿರ್ಬೇಕು. ಬಾಕಿದೆಲ್ಲ ಬೇಡ ನಮಗೆ. ಅದೇ ರೀತಿಯಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅತಯೇವ ಪರಮಾರ್ಥ ವಸ್ತುಭೂತ ಪರಮಾತ್ಮ ನ ಪ್ರಪಂಚಸ್ಯ ಕೇನಚಿದಪಿ ಧರ್ಮೇಣ ಕದಾಚಿದಪಿ ಕಥಂಚಿದಪಿ ಸಂಬದ್ಧತೆ ಸಂಪೃಚ್ಯತೆ ಅನ್ನುವಂತ ವಾಕ್ಯ ಬರೆದಿರ್ಬೇಕಾದ್ರೆ
ಯಾರೇ ಆಗಲಿ ಅವರು ಖಂಡಿತ ಬ್ರಹ್ಮಜ್ಞಾನಿ ಪುಂಗವರಾಗಿರ್ಬೇಕು. ಅವರನ್ನೇ ನಾವುಗಳು ಅಪರ ಶಂಕರ ಅಂತ ಶಂಕರ ಅಂತ ಹೇಳಿದ ಮಾತ್ರಕ್ಕೆ ಕೋಡ್ ಬರಬೇಕಾದ್ದಿಲ್ಲ. ಶಂಕರ ಅಂದ್ರೇನು? ಶಂಕರಾಚಾರ್ಯರ ಸಂದೇಶಗಳನ್ನ ಸ್ವತಃ ಅರ್ಥ ಮಾಡಿಕೊಂಡು ಅನುಭವಿಸಿ ಮುಮುಕ್ಷ ಪ್ರಪಂಚಕ್ಕೆ ಸರಳವಾದ ಶೈಲಿಯಲ್ಲಿ ಉಪದೇಶ ಮಾಡುತ್ತಿರುವಂತಹ ಮಹಾತ್ಮರೇ ಶಂಕರರು. ಸಾಕು, ಬಹಳ ಆನಂದವಾಗಿದೆ. ಈ ವಾಕ್ಯವನ್ನ ನೋಡಿದರೆ ಯಾರಿಗಾದರೂ ಅರ್ಥವಾಗುತ್ತೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಾಮಾನ್ಯ ಸನ್ಯಾಸಿಗಳಲ್ಲ, ಸಾಮಾನ್ಯ ಯತಿಗಳಲ್ಲ. ಯತಿ ಪುಂಗವರು, ಸನ್ಯಾಸಿ ಪುಂಗವರು ಅಷ್ಟೇ ಅಲ್ಲ, ಮಹಾತ್ಮರು ಅಲ್ಲ, ಜ್ಞಾನಿ ಪುಂಗವರು ಅಷ್ಟೇ ಅಲ್ಲ, ಜೀವನ್ಮುಕ್ತ ವರಿಷ್ಠರು. ಏನು ಮಾತು ಬರೀತಾರೆ ಸ್ವಾಮಿ ಇದು? ಪರಮಾತ್ಮನಿಗೂ ಪ್ರಪಂಚಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಯಾಕೆ? ಪ್ರಪಂಚ ಎನ್ನುವಂತಹದ್ದು ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ಇದನ್ನೆಲ್ಲ ಪಾಠ ಮಾಡುವಾಗ ಜೋರು ಉತ್ಸಾಹದಿಂದ ಹೇಳ್ತಾ ಇದ್ರು. ನಂಗವಾಗ ಅಷ್ಟೆಲ್ಲ ಅರ್ಥವಾಗ್ತಾ ಇದ್ದಿಲ್ಲ. ಅರ್ಥವಾಯ್ತಾ ಅನ್ನೋರು ಒಳ್ಳೆ ಸುಮಾರಾಗಿ ಅರ್ಥವಾಗಿಲ್ಲ, ಪರವಾಗಿಲ್ಲ ಕೇಳೋ, ಶ್ರದ್ಧೆ ಸೇವೆ ಮಾಡ್ತಾ ಇದೀಯಾ, ಎಲ್ಲ ಅರ್ಥ ಮಾಡಿಸ್ತೀನಿ ಅಂತ ನಾನೇ ನಿನ್ನೊಳ ಪ್ರವೇಶ ಮಾಡಿ ಅರ್ಥ ಮಾಡಿಸುತ್ತೇನೆ ಮಗು, ಶ್ರದ್ಧೆಯಿಂದ ಕೇಳಪ್ಪ, ಗಟ್ ಮಾಡು ಅಂತ 100 ಸಲ ಹೇಳ್ತಾ ಇದ್ದೆ. ಆ ಸದ್ಗುರುಗಳ ಮಾತು 50 ವರ್ಷಗಳಾದ್ಮೇಲೆ ಹಣ್ಣಾಗಿ ಹೋಗಿದೆ. ತುಂಬಾ ಸಂತೋಷ. ತಥಾಚ ಮುಂದಕ್ಕೆ ಹೋಗೋಣ. ಪ್ರಪಂಚಾಧ್ಯಾಸ ಕೃತಃ ತದಪವಾದ ಕೃತೋ ವಾ ನ ಕಶ್ಚಿದಪಿ ವಿಶೇಷ ಕದಾಚಿದಪಿ ಆತ್ಮನಿ ಭವೇತಿ. ಏನ್ ವಾಕ್ಯ ಬರೀತಾರೆ ಸ್ವಾಮಿ? ಬಾ, ನಂಗೆ ಆಶ್ಚರ್ಯವಾಗ್ತಾ ಇದೆ. ಇದು ಪಾಠ ಮಾಡಿದ್ದಾರೆ, ಅರ್ಥವಾಗಿದೆ, ಓದುವಾಗಿ ನೋಡೋಣ. ನಿಮ್ಗೆ ಯಾರೋ ಪುಣ್ಯಾತ್ಮರು ಒಂದು ಮಠಕ್ಕೆ ಅಥವಾ ಆಶ್ರಮಕ್ಕೆ 50 ಲಕ್ಷ ದುಡ್ಡು ತಂದ್ಕೊಬಿಟ್ರು. ಬಿಲ್ಡಿಂಗ್ ಕಟ್ತಾ ಇದ್ದಾರೆ ತಗೊಳ್ಳಿ ಅಂತ 50 ಲಕ್ಷವನ್ನು ಇಟ್ಕೊಂಡ್ಬಿಟ್ಟ. ಎಲ್ಲಿ? ಗಾಡಿ ಬೀರು ಒಳಗಡೆ ಲೆಕ್ಕ ಮಾಡ್ತಾ ಇದೆ. ನೋಡ್ತಾನೆ, ಹಬ್ಬ 5,000 ಸಾವಿರ ರೂಪಾಯಿ ನೋಟು ಅಥವಾ 10,000 ರೂಪಾಯಿ ನೋಟು, ಹಬ್ಬ ಬಂತು. ಅದು ಎಷ್ಟು ಲೆಕ್ಕ ಮಾಡಿದ್ರು. ಆ ನೋಟ್ ನೋಡಿದ ಕೂಡಲೇ 10,000 ರೂಪಾಯಿ ನೋಟು 2, 20,000, 100 ಆದ ಕೂಡಲೇ ಎಷ್ಟೋ 1 ಲಕ್ಷವಾಯ್ತು ಅಂತ ಕೌಂಟ್ ಮಾಡ್ತಾನಲ್ವೇ. ಅದೇ ರೀತಿಯಲ್ಲಿ ಹಣ ಬೇಕಾದವರಿಗೆ, ಧನೇಚ್ಛೆಗಳಿಗೆ, ಧನಾರ್ಥಿಗಳಿಗೆ ತಮಗೆ ಬಂದಿರುವಂತಹ ಧನವನ್ನ ಎಷ್ಟು ಸಲ ಲೆಕ್ಕ ಮಾಡಿದ್ರೂ ತೃಪ್ತಿ ಇಲ್ಲ. ಅಥವಾ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಈ ಚಿನ್ನ ಬೆಳ್ಳಿ ಉದಾಹರಣೆ. ಕೆಲವು ಹೆಂಗಸರಿಗೆ ಚಿನ್ನ ಅಂದ್ರೆ ತುಂಬಾ ಇಷ್ಟ. ಒಬ್ಬ ದೊಡ್ಡ ಶ್ರೀಮಂತ ಒಬ್ಬ ಗೃಹಸ್ಥರ ಮನೆಗೆ ಬಂದಿದ್ದ. ಅವರು ವೇದಾಂತ ಪ್ರವಚನ ದಿನ ಮಾಡ್ತಾ ಇದ್ದಾರೆ. ಅವನು ಕೇಳ್ತಾ ಇದ್ದ. ಅವನಿಗೆ ಗೊತ್ತಾಯ್ತು ಇವರ ಪತ್ನಿಯವರಿಗೆ ಈ ಉಪನ್ಯಾಸ ಮಾಡುವಂತಹ ವಿದ್ವಾಂಸ ಹೆಂಡತಿಗೆ ಚಿನ್ನದ ಸರ, ಚಿನ್ನದ ಬಳೆ ಇಷ್ಟ ಅಂತ ಗೊತ್ತಾಯ್ತು. ಚಿನ್ನದ ವ್ಯಾಪಾರಿ ಅವನು ಒಂದು 50 ಜೊತೆ ಬಳೆ, ಒಂದು 100 ಉಂಗುರ ತಂದ್ಕೊಬಿಟ್ಟ. ಬೇಕಾದ ತಂದ್ಕೊಟ್ಟ, ಹೊಟ್ಟೋಗ್ಬಿಟ್ಟ. ಈ ಅಮ್ಮ ಏನ್ ಮಾಡ್ತಾರೆ, ನೋಡ್ತಾರೆ ಚಿನ್ನದ ಸರ, ಆ ಸರ, ಅವಲಕ್ಕಿ ಸರ, ಇಂಥ ಸರ ಅಂತ ದಿನ ನೋಡ್ತಾರೆ. ಪ್ರತಿದಿನ ನೋಡಿ, ಯಾಕೆ? ಚಿನ್ನ. ಅದೇ ರೀತಿಯಲ್ಲಿ ಮುಮುಕ್ಷು ಜನಗಳಿಗೆ, ಜಿಜ್ಞಾಸು ಜನಗಳಿಗೆ, ಮೋಕ್ಷಾರ್ಥಿಗಳಾದಂತ ನಿವೃತ್ತಿ ಧರ್ಮ ಪರಾಯಣರಾದ ಸನ್ಯಾಸಿಗಳಿಗೆ ಯಾವುದು ಚಿನ್ನ ಗೊತ್ತಾ? ಯಾವುದು ನಿಜವಾದಂತ ಹಣ ಗೊತ್ತಾ? ಇಂಥ ವಾಕ್ಯ. ಈ ವಾಕ್ಯಗಳೇ ನಿಜವಾದ ಸಂಪತ್ತು. ಪ್ರಪಂಚಾಧ್ಯಾಸ ಕೃತಃ ತದಪವಾದ ಕೃತೋ ವಾ ನ ಕಶ್ಚಿದಪಿ ವಿಶೇಷ ಕದಾಚಿದಪಿ ಆತ್ಮನಿ ಭವೇತಿ. ಗುರುಗಳಿಗೆ ಮತ್ತೇನ್ ಬಿಟ್ಟಿದೆ? ಬ್ರಹ್ಮಜ್ಞಾನದ ಮತ್ತು ಬ್ರಹ್ಮಜ್ಞಾನದ ಚಿಕ್ಕೇನ್ ಬಿಟ್ಟಿದೆ. ಸಂತೋಷವಾಗಿದ್ದಾನೆ, ಕುಣಿತಾ ಇದ್ದಾನೆ. ಪೂಜ್ಯ ಸದ್ಗುರುಗಳಿಗೆ ಒಂದು ತುಂಬಾ ಇಚ್ಛೆ ಇರ್ತಾ ಇತ್ತು, ಆಸೆ.
ಅವರೇ ಬರೆದಿರುವಂತಹ ಸಂಸ್ಕೃತ ವಾಕ್ಯಗಳನ್ನ ನನ್ನಿಂದ ಓದಿಸಿ ಅರ್ಥವನ್ನು ಹೇಳ್ತಾ ಇದ್ರು. ನೀನೇ ಓದು ಅಂದರು. ಓದುವ ಅವರೇ ತೆರೆದೋಗ್ತಾ ಇದ್ದಾರೆ. ಈಗ ಇದಕ್ಕೆ ಇವಾಗ ವಾಕ್ಯ ಓದಿದ್ದಾಯ್ತು, ಅರ್ಥ ಹೇಳ್ತೇನೆ. ಪ್ರಪಂಚ ಅಧ್ಯಾಸಕೃತ, ಈ ಪ್ರಪಂಚದ ಮೇಲೆ ಅಧ್ಯಾಸವನ್ನ ಮಾಡಿ ಅಥವಾ ಆತ್ಮನ ಮೇಲೆ ಪ್ರಪಂಚದ ಅಧ್ಯಾಸವನ್ನು ಮಾಡಿ ಎಲ್ಲ ವಿವರಿಸಿದ್ದಾಯ್ತು. ಅದ್ವಿತೀಯನಾದಂಥ ಆತ್ಮನ ಮೇಲೆ ಪ್ರಪಂಚ ಅಧ್ಯಾಸಕೃತ, ಪ್ರಪಂಚದ ಅಧ್ಯಾಸವನ್ನ ಮಾಡಿದಾಗಲಾಗಲಿ ತದಪವಾದ ಕೃತೋಮ, ಈ ಪ್ರಪಂಚದ ಯಾವ ಸಂಬಂಧವೂ ಆತ್ಮನಿಗಿಲ್ಲ ಅಂತೇಳಿ ಎಲ್ಲವನ್ನು ಅಪವಾದ ಮಾಡಿದರು. ಇದರಿಂದ ಉಂಟಾಗಿರುವಂತಹ ವಿಶೇಷವೂ ಆತ್ಮನಿಗೆ 4 ಪಾದಗಳು. ವೈಶ್ವಾನರ ಪ್ರಥಮ ಪಾದ, ತೈಜಸ ದ್ವಿತೀಯ ಪಾದ, ಪ್ರಾಜ್ಯ ತೃತೀಯ ಪಾದ, ತುರಿಯ ಚತುರ್ಥ ಪಾದ ಅಂತೇಳಿ ಆತ್ಮನಲ್ಲಿ 4 ಪಾದಗಳನ್ನ ಕಲ್ಪನೆ ಮಾಡಿಬಿಟ್ಟು ಈ ಪ್ರಪಂಚವನ್ನೆಲ್ಲ ಅಧ್ಯಾರೋಪ ಮಾಡಿದರು. ಆಧ್ಯಾತ್ಮಿಕ ಪ್ರಪಂಚಸ್ಯ ಅಧ್ಯಾರೋಪ, ಆದಿಭೌತಿಕಸ್ಯ ಪ್ರಪಂಚಸ್ಯ ಅಧ್ಯಾರೋಪ, ಆದಿದೈವಿಕಸ್ಯ ಪ್ರಪಂಚಸ್ಯ ಅಧ್ಯಾರೋಪ. ಎಲ್ಲಿ? ಆತ್ಮನ ಮೇಲೆ. ಆಮೇಲೆ ಮೆಲ್ಲಗೆ ಒಂದೊಂದನ್ನಾಗಿ ಅಪಮಾನ ಮಾಡಿದರು. ಉಪಾಯ ಸೋಮತಾರಾಯ ನಾಸ್ತಿ ಭೇದ ಕಥಂಚನ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಅಬ್ಬಾ, ನಿಷ್ಪ್ರಪಂಚವಾಗಿರುವ, ನಿರ್ಗುಣವಾಗಿರುವ, ನಿರ್ವಿಶೇಷವಾಗಿರುವ ಮತ್ತು ಪರಿಪೂರ್ಣವಾಗಿರುವಂತಹ ಆತ್ಮನ ಮೇಲೆ ಪ್ರಪಂಚದ ಅಧ್ಯಾರೋಪವನ್ನ ಮಾಡಿ ಆಯ್ತು. ಅನಂತರ ಅದನ್ನೆಲ್ಲ ಅಪವಾದ ಮಾಡಿದ್ದಾಯ್ತು. ಅಧ್ಯಾರೋಪ ಮಾಡಿದಾಗಲೂ ಅಪವಾದ ಮಾಡಿದಾಗಲೂ ಕೂಡ ಆತ್ಮನಲ್ಲಿ ಆತ್ಮನಿ ನ ಕದಾಚಿದಪಿ ಕಚ್ಚಿದಪಿ ವಿಶೇಷ ಸಂಭವ, ಏನೇನು ವಿಶೇಷವಾಗಿದೆ. ಅಧ್ಯಾರೋಪ ಮಾಡಿದಾಗ ಆತ್ಮ ಮುಕ್ತಾ ಇಲ್ಲ, ಅಪವಾದ ಮಾಡಿದಾಗ ಆತ್ಮನು ತಗ್ಗುತ್ತಲೂ ಇಲ್ಲ. ಆ ಸಿನಿಮಾ ಪರದೆ ಮೇಲೆ ಒಳ್ಳೊಳ್ಳೆ ದೃಶ್ಯ ಬಂತು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು, 4 ಜನ ಶಿಷ್ಯರು, 100 ಜನ ಜಿಜ್ಞಾಸುಗಳು ಬಂದಿದ್ದಾರೆ. ಶಂಕರಾಚಾರ್ಯರು ಎತ್ತರದ ಬಂಡೆಕಲ್ ಮೇಲೆ ಕೂತ್ಕೊಂಡು ಮಾಯಾ ಮಾತ್ರಮಿದಂ ದ್ವೈತಮದ್ವೈತಂ ಪರಮಾರ್ಥತಃ ಅಂತ ಉಪನ್ಯಾಸ ಮಾಡಿದರು. ಎಲ್ಲ ಮುಮುಕ್ಷುಗಳು ಮನೆ ಹೊರಟೋರು. ಇನ್ನೊಬ್ಬ ಬಂದ, ರಾವಣೇಶ್ವರ ಬಂದ, ಸೀತಾದೇವಿಯಿಂದ ಹೇಳ್ಕೊಂಡು ಬಂದು ಹೇಳ್ತಾನೆ, ನಾನು ಮದ್ವೆ ಮಾಡ್ಕೋ. ಮದ್ವೆ ಮಾಡ್ಕೊಳ್ದೆ ಹೋದ್ರೆ ನಿನ್ನ ಅಡಿಗೆ ಬಟ್ಟು ತುಳು ಮಾಡಿ ಕತ್ತಾಸ ಹೆದರಿಸ್ತಾ ಇದ್ದಾನೆ. ಅದು ಮುಗಿಸೋಯ್ತು. ಅನಂತರ ಕುಂಭಕರ್ಣ ಬಂದ, ನಿದ್ದೆ ಮಾಡ್ತಾ ಇದೆ. ಒಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ, 3 ತರಹದ ಸಿಂಧಿ ಬಂತು. ಆ ಪರದೆ ಏನಾಯ್ತು? ಶಂಕರಾಚಾರ್ಯರು ಬಂದು ಅಧ್ಯಾರೋಪಾಪವಾದ ಪ್ರಕ್ರಿಯೆ ನಿಂತ್ಕೊಂಡು ಅದ್ವೈತ ವೇದಾಂತವನ್ನು ಹೇಳಿದ್ದರಿಂದ ಆ ಪರದೆ ಸಂತೋಷವಾಗಲಿಲ್ಲ. ರಾವಣೇಶ್ವರ ಸೀತಾದೇವಿ ಎತ್ಕೊಂಡು ಬಂದು ಪೀಡಿಸ್ತಾ ಇದ್ದರಿಂದ ರಾಜಸ ಗುಣದಿಂದ ಪರದೆ ಬೇಜಾರಾಗಲಿಲ್ಲ. ಕುಂಭಕರ್ಣ ಬಂದು ನಿದ್ದೆ ಮಾಡ್ತಾ ಇದ್ದಾನೆ, ತಾಮಸ. ಇದರಿಂದ ಪರದೆಗೆ ಏನಾಯ್ತು? ಏನೂ ಇಲ್ಲ. ಅದೇ ರೀತಿಯಲ್ಲಿ ಆತ್ಮನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪ. ಆತ್ಮನಲ್ಲಿ ಈ ಪ್ರಪಂಚದ ಅಧ್ಯಾರೋಪದಿಂದಲಾಗಲಿ ಇದನ್ನ ಅಪವಾದ ಮಾಡಿದ್ದರಿಂದಲಾಗಲಿ ನ ಕಶ್ಚಿದಪಿ ವಿಶೇಷ. ಅಯ್ಯೋ, ಏನ್ ಸ್ವಾಮಿ ಇದು? ಯಾವ ಯಾವ ವಿಶೇಷವೂ ಆಗಿಲ್ಲ. ಆತ್ಮಸ್ವರೂಪ ಇರುವಂತೆಯೇ ಇದೆ. ನ ಕಶ್ಚಿದಪಿ ವಿಶೇಷ ನ ಕದಾಚಿದಪಿ. ಒಂದು ಚೂರು 0.1% ವಿಶೇಷವು ಆತ್ಮನಲ್ಲಿ ಆಗಿಲ್ಲ. ನ ಕದಾಚಿತ್ ಯಾವಾಗ ಆಗಿದೆ ನೋಡಿ. ತತ್ವ ತತ್ವ ಅಂದ್ರೇನು? ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತು ಭಾಷ್ಯತಃ ತತ್ವೀಭೂತಸ್ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತಿ.
ತತ್ವನಿಷ್ಠರು ಅವನೇ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಅವರೇ ಭಗವಾನ್ ರಮಣ ಮಹರ್ಷಿಗಳು, ಅವರೇ ಭಗವಾನ್ ಗೌಡಪಾದಾಚಾರ್ಯರು. ಏನ್ ಸ್ವಾಮಿ ನೋಡಿ, ಅವರು ಜ್ಞಾನಿಗಳಾಗದೆ ಹೋದರೆ ಇಂಥ ಮಾತುಗಳು ಬಾಯಿನ ಬರುತ್ತೇನ್ರಿ. ಈ ಸಾಮಾನ್ಯವಾದ ಚಿಲ್ಲರೆ ಮಾತುಗಳಲ್ಲ, ಅನುಭವ ಪೂರ್ಣವಾಗಿರುವ ವೇದಾಂತ ಸಾರ ಸಂಗ್ರಹವಾಗಿರುವಂತಹ ವಾಕ್ಯ. ಈ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಆತ್ಮನಿ ಪ್ರಪಂಚಾಧ್ಯಾಸಕೃತ ವಿಶೇಷ ಪ್ರಪಂಚ ಅಪವಾದ ಕೃತೋವ ಕಶ್ಚಿದಪಿ ವಿಶೇಷ ಕದಾಚಿದಪಿ ವಿಶೇಷ ಆತ್ಮನಿ ನ ಭವೇತ್. ಇಲ್ವೇ ಏನು ಆಗಿದೆ. ಆತ್ಮ ಹೇಗಿದ್ದಾನೆ, ಹೇಗಿದ್ದಾನೆ ಹಾಗೆ ಇದೆ. ನೀವು ನಿಮ್ಮ ಅವಿವೇಕದಿಂದ ಅಧ್ಯಾಸದಿಂದ ಆತ್ಮನ ಮೇಲೆ ಏನೇ ದೋಷಾರೋಪಣೆ ಮಾಡಿದರೂ ತತ್ರೈವಂ ಸತಿ ಯತ್ರ ಯದಧ್ಯಾಸ ತತ್ಕೃತೇನ ಗುಣೇನವ ದೋಷೇನವ ಅಣುಮಾತ್ರೇನಾಪಿ ತನ ಸಂಬದ್ಧತೆ. ಅಧ್ಯಾಸ ಭಾಷ್ಯ. ಅಯ್ಯೋ, ಅಧ್ಯಾಸ ಭಾಷ್ಯ ಸಾಮಾನ್ಯವಲ್ಲ, ನಾವು ಕಾಯ್ಕೊಂಡಿದ್ದೀವಿ. ಪ್ರಸ್ತಾವನಾ ಭಾಷ್ಯವೇ ಹೀಗಿರಬೇಕಾದ್ರೆ ಅಧ್ಯಾಸ ಭಾಷ್ಯ ಹೇಗಿರಬೇಕು? ಪ್ರಸ್ತಾವನೆಯೇ ಹೀಗಿರಬೇಕಾದರೆ ಮುಂದೆ ಬರುವಂತ ಅಧ್ಯಾಸ ಭಾಷ್ಯದ ಶಾಂಕರ ಭಾಷ್ಯವಾಕ್ಯ ಪರಮಾನಂದದಾಯಕ. ಹೀಗಿರೋಣದರಿಂದ ತತ್ರೈವಂ ಸತಿ ಯತ್ರ ಯದಧ್ಯಾಸ, ಯಾವುದರ ಅಧ್ಯಾಸ ಯಾವುದರ ಮೇಲೆ ಆಗಿದೆಯೋ ಅದರಿಂದ ಉಂಟಾಗುವ ಗುಣವಾಗಲಿ ದೋಷವಾಗಲಿ ಆ ವಸ್ತುವಿಗೆ ಒಂದು ಚೂರು ಅನ್ಕೊಡಲ್ಲ. ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತನಾಗಿರುವಂತಹ ಪ್ರತ್ಯಗಾತ್ಮನ ಮೇಲೆ ಈ ಪ್ರಪಂಚದ ಆರೋಪಣೆಯನ್ನ ಅಜ್ಞಾನಿಗಳು ಮಾಡಿಕೊಂಡಿದ್ದಾರೆ. ಇದರಿಂದ ಆತ್ಮನಲ್ಲಿ ಯಾವ ಕೊಳೆಯೂ ಇಲ್ಲ. ಒಬ್ಬ ಮಹಾತ್ಮನನ್ನ 100 ಜನ ನೋಡಿದಾಗ 100 ತರಹ ಹೇಳ್ತಾರೆ. ರಮಣ ಮಹರ್ಷಿಗಳು ಭಾರತ ದೇಶದ ಭಾರತಾಂಬೆಯ ಸುಪುತ್ರರು ನೋಡ್ತಾರೆ. 100 ಜನ 100 ತರಹ ಹೇಳಿದ್ರು. ಏನ್ ಹೇಳಿದ್ರು? ಆ ಗುಣವಾಗಲಿ ದೋಷವಾಗಲಿ ರಮಣ ಮಹರ್ಷಿಗಳಿಗೆ ಅಂಟುಕೊಳ್ಳುವುದಿಲ್ಲ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ರಮಣ ಮಹರ್ಷಿಗಳೇ. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ರಮಣ ಮಹರ್ಷಿಗಳಂತೆ ಪರಿಶುದ್ಧವಾದ ಪ್ರತ್ಯೇಗಾತ್ಮ ಸ್ವರೂಪರು. ಅವರು ತಮ್ಮನ್ನು ಶ್ರೀಮಂತ, ನಾನೊಬ್ಬ ಡಾಕ್ಟರು, ನಾನೊಬ್ಬ ವಿದ್ಯಾವಂತ, ನಾನೊಬ್ಬ ಪಂಡಿತೋತ್ತಮ, ನಾನು ಎಂಜಿನಿಯರ್, ಏನೇ ಮಾಡು ಎಲ್ಲವೂ ಕೂಡ ಅವಿದ್ಯಾಧ್ಯಾರೋಪಿತವಾದ ಅತಧರ್ಮಗಳು. ಯಾವಾಗ ಗೊತ್ತಾಗತ್ತೆ? ಆತ್ಮಾನಂಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನುಸಂಜರಿ. ಎಲ್ಲ ದುಃಖಗಳಿಗೂ ಹೇತುವಾಗಿರುವ ಅಧ್ಯಾಸವನ್ನ ವಸ್ತುತಂತ್ರ ಜ್ಞಾನದಿಂದ ನಾಶ ಮಾಡಿಕೊಂಡ ಕೂಡಲೇ ಅಹಂ ಬ್ರಹ್ಮಾಸ್ಮಿ, ಈಗ ಬ್ರಹ್ಮವಾಗಲಿಲ್ಲ. ಶವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ತಿಳಿದ ಕೂಡಲೇ ಬ್ರಹ್ಮ ಸ್ವರೂಪ ಅರ್ಥವಾಗುತ್ತೆ. ಇದು ಅಧ್ಯಾಸ ಭಾಷ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ತೋರಿಸಿರುವಂತಹ ವಿಚಾರ ಎಂದು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಅಪರ ರಮಣ ಮಹರ್ಷಿಗಳಾದ ನಾನ್ ಕಂಡಂಥ ರಮಣ ಮಹರ್ಷಿಗಳು, ನಾನ್ ಕಂಡಂಥ 20ನೇ ಶತಮಾನದ ಕನ್ನಡ ಶಂಕರರು ಆಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುನವರ ಮಾತು. ಇದು ಅಚೇತನವಾದ ವಾಕ್ಯಗಳಲ್ಲ, ಚೈತನ್ಯದಿಂದ ಪರಿಪೂರ್ಣವಾಗಿದ್ದು ಹುರಿದುಂಬಿಸಿಕೊಂಡು ಮೋಕ್ಷಗಳನ್ನ ಎಬ್ಬಿಸುತ್ತಿರುವಂತ ಚೈತನ್ಯದ ಬುಗ್ಗೆ ಈ ವಾಕ್ಯಗಳು. ತಥಾಚ ಪ್ರಪಂಚಾಧ್ಯಾಸ ಕೃತ ವಿಶೇಷ ತದಪವಾದ ಕೃತೋ ವಾ ವಿಶೇಷ ಆತ್ಮನಿ ನ ಕಶ್ಚಿದಪಿ ವಿಶೇಷ ನ ಕದಾಚಿದಪಿ ಭವೇತ್. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ. ಏನ್ ವಾಕ್ಯ ಸ್ವಾಮಿ?
ಯಾವ ಪುಣ್ಯಾತ್ಮರು ನನಗೆ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನವನ್ನ ಓದಿ ಅಂತ ಪ್ರೇರಣೆ ಕೊಟ್ಟಿದ್ದಾರೆಯೋ, ಪ್ರಸ್ತಾವನ ಶುರು ಮಾಡಿ ಅಂತ ಹೇಳಿದ್ರು, ಅಂಥ ಮಹಾತ್ಮರಿಗೆ ನನ್ನ ಕೃತಜ್ಞತಾ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ ಎಂದು ತಿಳಿಸುತ್ತಾ, ಸರ್ವಾತ್ಮ ಸರ್ವಜ್ಞೋಸೌ ಸರ್ವಾಧ್ಯಾಸ ನಿರಾಸ ಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಭ್ಯ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.